ಇಷ್ಟಕ್ಕೆ ಯಾರು ಅಳ್ತಾರ ನುಚ್ಚಿ ಸುಮಾರು ಸಾಕು ಈಗ ಆಫ್ ಮಾಡ್ತು ನೋಡಿ ವಿಡಿಯೋ ನಾನು. ಯಾರನ್ನ ಇದ್ದಿದ್ದಂದ್ರೆ ನನ್ನ ಚಂದ ನೋಡ್ಕೊಂತಿದ್ನ, ನನ್ನನ್ನು ಕೂಡ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಿದ್ನ, ತವ್ರ ಮನೆಗೆ ಬಂದು ಅದು ಯಾಕೆ ಬೇಜಾರಾಗೈತಂದ್ರ ಇವಾಗ ನಮ್ಮ ಮನ್ಯಾಗ ಎಲ್ಲ ಫೀಲ್ ಇರ್ಬಾರ್ದು ಮನುಷ್ಯಾಗ. ಮಮತೆಷ್ಟು ಚಂದ ರೆಡಿಯಾಗ್ಯಾಳ ಸೀರೆ ಹಾಕ್ಯಂದು, ಮಮತೆಷ್ಟು ಚಂದ ರೆಡಿಯಾಗ್ಯಾಳ ಸೀರೆ ಹಾಕ್ಯಂದು ಚಂದ ಕಾಣಿಸ್ತಿ. ಫಸ್ಟ್ ಟೈಮ್ ಹಾಕ್ಯಂದಳ ಸೀರೆ. ಆಕಿ ಹೊರಗಡೆ ಹೋಗಂದ್ಲು, ಹೊರಗಡೆ ಹೋಗೋಕ್ಕಾಗಲ್ಲ, ಮನೇಲೇ ರೆಡಿ ಆಗು, ಹೊರಗಡೆ ಹೋಗೋಕ್ಕಾಗಲ್ಲ ಅಂತೇಳೀನಿ. ಮೊನ್ನೆ ಕಮೆಂಟ್ ಹಾಕಿದ್ರಪ್ಪಿ ಏನಂತ, ಎದಕ್ಕೆ ರೆಡಿ ಆಗ್ಯಾವ ಅಂತ. ಎದಕ್ಕೆ ರೆಡಿ ಆಗಿ ಅಂದ್ರೆ ಸ್ವಲ್ಪ ರೀಲ್ಸ್ ಇದ್ದವು, ಹಂಗಾಗಿ ರೀಲ್ಸ್ ಮಾಡೋಕೆ ರೆಡಿ ಆಗಿದ್ವಿ. ನಾನು ರೆಡಿ ಆಗಿಲ್ಲ ಅಂದ್ರೆ ಕಮೆಂಟ್ ಹಾಕ್ತಾರೆ, ನಾನು ರೆಡಿ ಆದರೂ ಕಮೆಂಟ್ ಹಾಕ್ತಾರೆ. ಒಂದು ಎಕ್ಸಾಂಪಲ್ ಕೊಟ್ಬಿಡ್ರಿ ನಾನು ಹೆಂಗಿರ್ಬೇಕಂತ. ರೆಡಿ ಆಗಿಲ್ಲ ಅಂದರೆ ಸ್ವಲ್ಪ ರೆಡಿ ಆಗಿಬಿಟ್ಟು ಚೆನ್ನಾಗಿ ರೆಡಿ ಆಗಿಬಿಟ್ಟು ಮಾಡಮ್ಮ ವಿಡಿಯೋ ಅಂತಂದು ಕಮೆಂಟ್ ಹಾಕಿದ್ರು. ನಾನು ರೆಡಿನೇ ಆಗಕ್ಕೆ ನನಗೆ ಇಂಟ್ರೆಸ್ಟ್ ಇರಲ್ಲ, ಆದ್ರೂ ರೆಡಿ ಆಗ್ತೀನಿ. ನಾರ್ಮಲ್ ಆಗಿದ್ರೂ ಅದಕ್ಕೆ ಏನೇನೋ ಅಂತಾರೆ, ಅಂದ್ರೆ ತಪ್ಪಂತ ಹೇಳವಲ್ರಿ, ಹೆಂಗಿರ್ಬೇಕಂತ ಸ್ವಲ್ಪ ಕನ್ಫ್ಯೂಸ್ ಆಗಿಳಕ್ಕೆ ಅಷ್ಟೆ. ನೀವು ಕಮೆಂಟ್ ಹಾಕಿದ್ದು ತಪ್ಪಿಲ್ಲ, ಆಕೆ ನಾರ್ಮಲ್ ಆಗಿದ್ರೆ ಅಂದ್ರೆ ಕೂಡ ಚೆನ್ನಾಗಿ ರೆಡಿ ಆಗಿಬಿಟ್ಟು ವೀಡಿಯೋಸ್ ಮಾಡು ಅಂತಂದು ಕಮೆಂಟ್ ಹಾಕಿದ್ರು. ರೆಡಿ ಆದ್ರೆ ಈ ಟೈಮ್ನಾಗೆಲ್ಲ ರೆಡಿ ಆಗ್ತಾರೇನು, ನಿಮ್ದೆಲ್ಲ ಭಾಳ ಓವರ್ ಆಯಿತು ಅಂತ ಕಮೆಂಟ್ ಹಾಕಿದ್ರು. ಸೊ ಇರಲಿ, ಏನು ಮಾಡೋಕ್ಕಾಗಲ್ಲ. ನಮ್ಮ ಕಡೆಯಿಂದ ಏನಾದರೂ ತಪ್ಪಾಗಿದ್ರೆ ಹೇಳ್ರಿ, ಸರಿ ಮಾಡ್ಕೊಂತೀವಿ. ಆಕೇನು ರೆಡಿ ಆಗ್ಬಿಟ್ಟು ಏನು ಹೊರಗಡೆ ಹೋಗಲ್ಲ, ಸುಮ್ಮನೆ ಮನೇಲಿ ರೆಡಿ ಆಗ್ಬಿಟ್ಟು ಸ್ವಲ್ಪ ರೀಲ್ಸ್ ಅವು ಇವು ಇರ್ತಾವ, ಆ್ಯಕ್ಟಿವ್ ಈ ಕಡೆನೇ, ಈ ಕಡೆ ಮತ್ತೆ ಇಲ್ಲಿಗೆ ಹೋಗಲ್ಲ ಆಕಿ. ಸೊ ಬರೀ ಇವತ್ತೇನಪ್ಪ ಅಂದರೆ, ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿಲ್ಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ಕಾಯುವೆ ನಾನು ರೆಪ್ಪೆಯ ಹಾಗೆ ಜನುಮ ಪೂರ ನಿನ್ನನ್ನೇ. ನಿನ್ನ ವಾಯ್ಸೇ ಬಂದಿಲ್ಲ. ಮೈಕ್ ಹಾಕೊಂಡು ಹಿಂಗೆ ನಾನು ಸುಮ್ಮನೆ ಮಾಡ್ಕೊತೀನ ಹಂಗೆ ಮಾತಾಡಿನ. ನನ್ನ ವಾಯ್ಸ್ ಬಂದಿಲ್ಲ ಅಂದ್ರೆ ಕೇಳ್ರಿ ಅದ್ರೊಳಗೆ. ಏನಪ್ಪ ಎಡಿಟ್ ಮಾಡೋದನ್ನ ಗೊತ್ತಾಗುತ್ತೆ. ಸೊ ಏನಪ್ಪ ಅಂದರೆ, ಭಾಳ ದಿನದಿಂದಾನೇ ನಿಮ್ಮ ಹತ್ರ ಕೇಳಬೇಕು ಅಂತ ಅನ್ಕೊಂತಿದ್ದೆ, ಆದರೆ ಕೇಳೋಕ್ಕಾಗಿಲ್ಲ. ಸೊ ಅದಕ್ಕೆ ಇವಾಗ ಕೇಳಕತ್ತೀವಿ. ಇವಾಗ ಕೇಳಕತ್ತೀವಿ. ಏನಪ್ಪ ಅಂದರೆ, ನಿಮಗೆ ಯಾವ್ಯಾವ ಥರ ಲಾಗ್ಸ್ ಬೇಕು ಅಂದರೆ, ಇನ್ಮೇಲೆ ಈ ಥರ ಮಾಡಿ ಹಿಂಗೆ ಮಾಡಿ ಅಂತಂದು ಕಮೆಂಟ್ ಹಾಕ್ರಿ, ನಾವು ಯಾವ್ಯಾವ ಥರ ಮಾಡಬೇಕು ಅಂತ ಸ್ವಲ್ಪ ಐಡಿಯಾ ಬರಲ್ಲಾಗ್ಯಾವ. ನಾವು ಬರೀ ಮನೆಯಾಗಿರೋ ಕಾರಣದಿಂದ ಯಾವ ಐಡಿಯಾ ಬರಲ್ಲಾಗ್ಯಾವ ಅಷ್ಟಕ್ಕೊಂದು. ಹೊರಗಡೆ ಆದರೆ ನಾನು ಏನೇನೋ ಹೊರಗಡೆ ಕರ್ಕೊಂಡೋಗಿ ಮಮತಾನ ಮಾಡುತ್ತಿದ್ದೆ, ಆದರೆ ಮಮತಾನು ಹೊರಗೆ ಹೋಗೋಕ್ಕಾಗಲ್ಲ, ಹಂಗಾಗಿ ಮಾಡೋಕ್ಕಾಗ್ತಾಯಿಲ್ಲ ಹೊರಗಡೆ ಹೋಗಿ ಯಾವ. ಹಂಗಾಗಿ ಮನೆಗಿರೋದು ನೀವು ಈ ಥರ ಮಾಡಿ, ಇದು ಚೆನ್ನಾಗಿರುತ್ತೆ. ಪ್ರ್ಯಾಂಕ್ ಯಾವುದಾದ್ರೂ ಪ್ಲ್ಯಾನ್ ಕೊಡ್ರಿ, ಏನಾದರೂ ಒಂದು. ಅಂದ್ರೆ ಪ್ರ್ಯಾಂಕ್ ಆಗಿಲ್ಲ ಅಂದ್ರೆ ಬೇರೆ ಏನಾದರೂ ಡಿಫ್ರೆಂಟ್ ಆಗಿರೋವು, ನಿಮ್ಗೆ ಗೊತ್ತಿರೋವು ಯಾವಾದ್ರು ಮನೆಗೆ ಮಾಡಂತವ್ ಇದ್ದಿದ್ರೆ ಹೊರಗಡೆ ಬೇಕಾದ್ರೆ ನಾನು ಹೋಗ್ಬಿಟ್ಟು ಮಾಡ್ತೀನಿ. ನಿಮಗೆ ಏನಾದರೂ ಆ ಥರ ಐಡಿಯಾಸ್ ಇದ್ದರೆ ಕೊಡ್ರು, ಮಾಡ್ತೀವಿ. ಮಿಸ್ ಮಾಡ್ಲಾರಂಗೆ ಕಮೆಂಟ್ನಾಗ ಹಾಕ್ರಿ. ದೊಡ್ಡದಾದ್ರೂ ಚಿಂತಿಲ್ಲ, ಸ್ವಲ್ಪ ಟೈಪಿಂಗ್ ಮಾಡ್ಬಿಟ್ಟು ಹಾಕಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಇವಾಗ ನಮ್ಮ ಪುಟ್ಟ ಕಂದ ಅಂದರೆ ಪಾಪುಗೆ, ನನ್ನ ಮಗಳಿಗೆ ಏನು ಹೆಸರು ಇಡ್ಬೇಕಂತ ಗೊತ್ತಾಗಲ್ಲಾಗೈತಿ. ನಾವು ಭಾಳ ಟ್ರೈ ಮಾಡಿದ್ವಿ ಏನೇನು ಇಡಬೇಕು ಅಂತೇಳಿ, ಅದಕ್ಕೆ ನಿಮಗೆ ಕೇಳಿದ್ರಾಯ್ತು. ನೀವು ಯಾವ್ಯಾವ ಹೆಸರು ಇಡ ಅಂತ ಹೇಳ್ತೀರಿ, ಅದ್ರೊಳಗೆ ಯಾವ್ದು ಇಷ್ಟ ಆಗುತ್ತೆ ನಾವು ಆ ಹೆಸರನ್ನ ಪಾಪಗೆ ಇಡ್ಬೇಕಂತ. ನಮಗೆ ದೊಡ್ಡ ಫ್ಯಾಮಿಲಿ ಅಂದರೆ ನೀವೇನೆ, ದೊಡ್ಡ ಫ್ಯಾಮಿಲಿ ಅಂದರೆ ನೀವೇ ನಮಗೆ. ಹಂಗಾಗಿ ನಿಮ್ಮ ಮಾತು ನಾವು ಮೀರಲ್ಲ. ನೀವೇನು ಹೇಳ್ತೀರಿ, ನಾನು ಕಮೆಂಟಲ್ಲಿ ಇನ್ನೂ ಒಂದು ಏನಂದರೆ, ಒಬ್ಬೊಬ್ಬರು ಬ್ಯಾಡ್ ಕಮೆಂಟ್ ಹಾಕಿರ್ತಾರೆ, ಗುಡ್ ಕಮೆಂಟ್ ಹಾಕ್ತಿರ್ತಾರೆ, ಎಲ್ಲದಕ್ಕೂ ರಿಪ್ಲೈ ಮಾಡ್ತೀವಿ, ಒಂದೊಂದಕ್ಕೆ ರಿಪ್ಲೈ ಮಾಡೋಕ್ಕಾಗಲ್ಲ. ಯಾವುದೋ ಒಂದು ಕೆಲಸದ ಮೇಲೆ ಯಾವುದೋ ಒಂದು ಟೆನ್ಷನಾಗಿರುತ್ತನ, ಆವಾಗ ಅಷ್ಟೇ ಮಿಸ್ ಆಗಿರ್ತಾ ಬಿಟ್ರೆ ಮತ್ತೆ ಎಲ್ಲದಕ್ಕೆ ರಿಪ್ಲೈ ಮಾಡ್ತಾನೆ. ಡಿಫ್ರೆಂಟ್ ಆಗಿರೋದು ಹಾಕ್ರಿ ಆಯ್ತಾ ಹೆಸರು. ನಿಮ್ಗೆ ಏನಾದರೂ ಡಿಫ್ರೆಂಟ್ ಅನ್ಸಿದ್ವಾ? ಇವು ಮಾಮೂಲಿಯಾಗಿ ಊರ್ ಸೈಡ್ ಹುಲಿಯವ್ವ ಎಲ್ಲವ್ವ ಇಂಥವ ಇರ್ತಾವ ಭಾಳ. ಅದು ಒಳ್ಳೆ ಹೆಸರು, ದೇವ್ರ ಹೆಸರು ಇಲ್ಲ ಅಂತಲ್ಲ,
ಮತ್ತೆ ಇದನ್ಕ ಹೋಗ್ಬೇಡ್ರಿ, ಒಳ್ಳೆ ಹೆಸರೇ ಇಲ್ಲ ಅಂತಲ್ಲ. ಇವಾಗ ಮನ್ಯಾಗ ದೊಡ್ಡವ್ರಿಗೆ ಕೇಳಿದ್ರೆ ಏನ್ ಹೇಳ್ತಾರ, ಅವ್ರ ಹಳೆ ಹೆಸರು ಹೇಳ್ತಾರ. ಹ್ಮ್ ಅದಕ್ಕೆ ಹಳೆ ಹೆಸರು ಬೇಡ, ಇವಾಗ ಯಾವ್ದಾದ್ರು ಹೊಸ್ದಾಗಿ ಡಿಫ್ರೆಂಟ್ ಆಗಿರೋ ಹೆಸರು ಇಡ್ಬೇಕು ಅಂತ. ನಾವು ಹಂಗಾಗಿ ಒಟ್ಟ ಕರೆದಿರಬಾರ್ದು ಯಾರು, ಒಂದು ಇಟ್ಟರೆ ಮತ್ತೆ ಚೆನ್ನಾಗಿರ್ಬೇಕು, ಅದು ಮುಂದಕ್ಕೆ ಒಳ್ಳೆ ಅದಕ್ಕೆ ಒಂಥರ ಖುಷಿ ಆಗ್ಬೇಕು. ಅದನ್ನ ಕೇಳಿದ್ರು ಕೂಡ ಅನ್ನರಿಗೆ ಕೂಡ ಭಾರಿ ಚೆನ್ನಾಗೈತಲ್ಲ ಹೆಸರು ಅಂತ ಅನ್ನೋರ ಥರ ಇರ್ಬೇಕಲ್ಲ. ಸಾನ್ವಿ ಗಿಡ ಟೈಮಿಗೂ ನಾವು ಭಾಳ ಯೋಚನೆ ಮಾಡಿದ್ವಿ ಅವಾಗ, ಯಾಕಂದ್ರೆ ನಾವು ಲಾಗ್ ಮಾಡ್ತಿರ್ಲಿಲ್ಲ, ನಾವು ವಿಡಿಯೋಸೇ ಮಾಡ್ತಿದ್ದಿಲ್ಲ ನಾವು. ನಮ್ಮ ಸಾನ್ವಿ ಗಿಡತ್ನ ಕೂಡ ಆದ್ರೂ ಯೋಚನೆ ಮಾಡಿ ನಾವು ಭಾಳ ಎಷ್ಟು ಇಟ್ರೆ ಚೆನ್ನಾಗಿರ್ಬೇಕು. ಸಾನ್ವಿ ಅಂತ ಎಷ್ಟು ಚೆನ್ನಾಗೈತೆ ನೋಡಿ ಸಾನ್ವಿ. ಬ್ಯಾಡ್ ಕಮೆಂಟ್, ನಾರ್ಮಲ್ ಕಮೆಂಟ್ ಏನೇನು ಹಾಕ್ಯಾರಂದ್ರೆ, ಮಮತಾಗ ಪ್ರೆಸೆಂಟು ನಿಮ್ಮದು ಭಾಳ ಓವರ್ ಆಯಿತು, ಬಾಣಿತನ ಹಿಂಗೆ ಮಾಡ್ಕೊಂತಾರನು, ನಿಮ್ಮದು ಭಾಳ ಓವರ್ ಮಾಡಕತ್ತೀರಿ, ಹಂಗೆ ಅಂತ ಅನ್ನಕತ್ತೀರಿ. ಪ್ರೆಸೆಂಟ್ ಒಂದು ಸೆಕೆಂಡ್ ಹೇಳ್ಬಿಡೋದನ್ನ ಅರ್ಥ ಮಾಡ್ಕೊಂಬಿಡ್ರೆ, ಫಸ್ಟ್ ಆಫ್ ಆಲ್ ನಮ್ಮದು ಮಮತಂದು ಲವ್ ಮ್ಯಾರೇಜ್ದಾಗ ತಂದೆ ತಾಯಿ ಆಗಲು ನಮ್ಮ ತಂದೆ ತಾಯಿ ಆಗಲು ಅವ್ರು ಎಲ್ಲರೂ ಯಾರು ಸಪೋರ್ಟ್ ಇರಲ್ಲ. ನಮ್ಮ ಜೀವನ ನಾವು ಆಕಿನ ಒಬ್ಬಾಕಿನ ಕರ್ಕೊಂಬಂದೀವಿ ಅಂದ್ರೆ ಆಕೆ ಏನೇ ಕಷ್ಟ ಬಂದ್ರೆ ನಾನು ಒಬ್ಬನೇ ಮಾಡ್ಬೇಕಾಗುತ್ತೆ. ಸೊ ಇವ್ರ ಅಪ್ಪ ಅಮ್ಮ ಮಾಡ್ತಾರೆ, ನಮ್ಮ ಅಪ್ಪ ಅಮ್ಮ ಮಾಡ್ತಾರೆ. ಇವಾಗ ಫಸ್ಟಿಗೆ ಸಾನ್ನಿಧ್ಯ ಇದ್ದಾಗ ಯಾರೂ ಇದ್ದಿದ್ದಿಲ್ಲ, ಅದು ನಮ್ಮ ಇಬ್ಬರಿಗೆ ರೂಢಿ ಆಗಿಬಿಟ್ಟೈತಿ, ಫಿಕ್ಸ್ ಆಗಿಬಿಟ್ಟಿವಿ ನಾವು. ಏನಂತ ಫಿಕ್ಸ್ ಆಗಿಬಿಟ್ಟಿವಿ, ನನ್ನ ಮಗಳು ನಾವೇ ನೋಡ್ಕೋಬೇಕು, ಯಾರು ಬಾಣಿತನಕ್ಕೆ ಬರೋಲ್ಲ, ಯಾರು ಡೆಲಿವರಿ ಬಂದು ನಿಮ್ಮನ್ನು ಮಾಡಿಸಲ್ಲ, ನಾವು ಮಾಡ್ಕೋಬೇಕು ಅಷ್ಟೇ, ನಾವೇ ಎಲ್ಲ ಮಾಡ್ಬೇಕು ಅಂತೇಳಿ ಫಿಕ್ಸ್ ಆಗಿವಿ. ಹಂಗಾಗಿ ನಾವು ಈ ಡೆಲಿವರಿ ಆದ್ರೂ ಈ ಬಾಣಿತನಕ್ಕೆ ಗುಣನ ಬೇರೆಯವ್ರು ಎದಕ್ಕೆ ಅಂದ್ರೆ, ಇವ್ರ ಅಮ್ಮ ಬಂದು ಇವ್ರ ತಂಗಿ ಬಂದ್ಬಿಟ್ಟು ಎಲ್ಲ ಇಲ್ಲೇ ಇದ್ಬಿಟ್ಟು ಚೆನ್ನಾಗಿ ಪಾಪುಗೆ ನೀರು ಹಾಕೋದು, ಇವಳಿಗೆ ನೀರು ಹಾಕೋದು ಎಲ್ಲ ಮಾಡ್ತಾಳೆ. ಅವ್ರ ಅಮ್ಮಗೆ ಸ್ವಲ್ಪ ಹುಷಾರಿಲ್ಲ ಅಷ್ಟೇ, ಕಾಲು ಬ್ಯಾನಿ ಬಿಟ್ರೆ ಎಲ್ಲ ಮಾಡ್ತಾಳೆ, ಬಟ್ಟೆ ಒಗೆಯೋದಾಗಲಿ ಪ್ರತಿಯೊಂದು ಎಲ್ಲ ಕೆಲಸ ಮಾಡ್ತಾಳೆ. ಮಮತಾ ಮಾಡೋದು ಕೆಲಸ ಅಂದರೆ ಅದೇ ಒಂದೊಂದು ಸಲ ಪಾಪುಗೆ ತಾನೇ ಎಣ್ಣೆ ಹಚ್ತಿರ್ತಾಳೆ, ಅಂದರೆ ಅವ್ರ ಅಮ್ಮ ಇಲ್ಲ ಆಗಲ್ಲ, ಹುಷಾರಿಲ್ಲ ಫುಲ್ ಅಂದಾಗ ಮಮತಾನೇ ಹಚ್ಚಾಳ. ನನಗೆ ಏನಾಗ್ಬಿಟ್ಟೈತೆ ಅಂತಂದ್ರೆ, ಫಸ್ಟ್ ನಮ್ಮ ಸಾನ್ವಿಗೆಲ್ಲ ನಾನೇ ಸ್ನಾನ ಮಾಡಿಸ್ತಿದ್ನಲ್ಲ, ಹಂಗಾಗಿ ನನಗೆ ರೂಢಿ ಆಗ್ಬಿಟ್ಟೈತೆ ಸ್ನಾನ ಮಾಡಿಸೋದು. ಹಂಗಾಗಿ ನಮ್ಮ ಅವ್ಗೆ ಆರಾಮಿರ್ಲಿಲ್ಲಲ್ಲ, ಆಕೆಗೆ ಕಾಲು ಬ್ಯಾನಿ ಕೈ ಬ್ಯಾನಿ ಇವೆಲ್ಲ ಆಗ್ಬಿಟ್ಟು ಕೂಸಿಗೆಲ್ಲ ತಿಕ್ಕಕ್ಕೆ ಬರ್ತಿರ್ಲಿಲ್ಲ. ಹಂಗಾಗಿ ನಾನೇ ಜಳಕ ಮಾಡಿಸ್ತೀನಿ ಪೋರಿಗೆಲ್ಲ. ಅದು ನನಗೆ ಫಸ್ಟಿಂದನೂ ರೂಢಿ ಆಗ್ಬಿಟ್ಟೈತಿ ಸಣ್ಣ ಹುಡುಗರಿಗೆ ಜಳಕ ಮಾಡಿಸೋದು. ಹಂಗಾಗಿ ನಾನು ಮಾಡ್ತಿರ್ತೀನಿ ಮನೆಗೆ ಯಾರು ಇಲ್ಲಲ್ಲ ಅಂತೇಳಿ ವಿಷಯದಿಂದ. ಅವ್ರಿಗೆ ಇವಾಗ ಆರಾಮಾಗೈತಲ್ಲ, ಬಟ್ಟೆ ಒಗೆಯೋದು ಇವೆಲ್ಲ ಕೊಡ್ತಾರ. ಅದು ನಮಗೆ ಫಸ್ಟಿಂದ ನಮಗೆ ರೂಢಿ ಆಗ್ಬಿಟ್ಟೈತಿ, ಹಿಂಗಿರ್ಬೇಕು. ಒಬ್ಬೊಬ್ರು ಅಂತೀರಿ ಇವಾಗ ಗೊತ್ತಾಗಲ್ಲ ಮುಂದಕ್ಕೆ ಗೊತ್ತಾಗುತ್ತಾ ಅಂತ. ಪ್ರತಿಯೊಂದು ಮಮತಾಗನು ಅಷ್ಟು ಕೆಲಸ ಮಾಡೋಕೆ ಬಿಡಲ್ಲ. ಈಗ ಬಿಡಲ್ಲ ಅಂಬಕ ಅವ್ರ ಮನೆಯಾರ ಮಾಡಕತ್ತಾರ. ಇವಾಗ ಅವಾಗೆಲ್ಲ ಯಾರು ಇದ್ದಿದ್ದಿಲ್ಲಲ್ಲ. ಅವಾಗೆಲ್ಲ ಕೃಷ್ಣ ಕೆಲ್ಸಕ್ಕೆ ಹೋದಾಗನು ಆಲ್ಮೋಸ್ಟ್ ಅಕ್ಕಿಗೆ ಮೈ ತೊಳಿಸಿ ಮನೆಗೆಲ್ಲ ಅಡುಗೆ ಮಾಡಿ ಎಲ್ಲ ಮಾಡಿ ಓದ್ತಿದ್ದ, ನನಗೆ ಹೆಲ್ಪ್ ಮಾಡಿ ಎಷ್ಟಿಂದ. ಅವ್ನು ಬರೋ ಗಂಟೆ ಏನು ಇರ್ತಿರ್ಲಿಲ್ಲ ನನ್ನ ಕೆಲಸ. ಅವ್ನು ಬಂದಮೇಲೆ ಏನಾದರೂ ಅಡುಗೆಗೆ ನಾನು ಹೇಳ್ಕೊಡ್ತಿದ್ದ, ಮಾಡಿಕೊಡ್ತಿದ್ದ. ಹಂಗಾಗಿ ನಾವಿಬ್ರು ಅಡ್ಜಸ್ಟ್ ಆಗ್ಬಿಟ್ಟಿವಲ್ಲ, ಬೇರೆಯವ್ರ ಮೇಲೆ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ, ಅವರೇ ಬಂದ್ ಮಾಡ್ಲಿ ಅಂತೆಲ್ಲ, ಇವರೇ ಬಂದು ಮಾಡಿಕೊಡ್ಲಿ ಇದನ್ನ, ಇವ್ರು ಇದ್ರನೇ ಇದನ್ನ ಮಾಡಮ್ಮ, ಈ ತರ ಡಿಫೆಂಡ್ ಆಗೋದು ಬಿಟ್ಬಿಟ್ಟಿವಿ ನಾವು. ಯಾಕಂದ್ರೆ ಡಿಫೆಂಡ್ ಆದ್ರೆ ಅವ್ರ ಮೇಲೆ ಕುಂದ್ರಬೇಕಾಗತ್ತೆ. ನೆಕ್ಸ್ಟ್ ನಮ್ಗೆ ಏನೋ ಕಷ್ಟ ಬಂದ್ರೆ ಅವರೇ ಬಂದು ಮಾಡ್ಬಿಡು, ಅವ್ರು ಒಂದು ಸ್ವಲ್ಪ ಹೆಲ್ಪ್ ಮಾಡ್ಲು, ಅವಾಗ ನಾವು ಪುಷಮ್ಮ. ಹಿಂಗಾಗಿ ಡಿಫೆಂಡ್ ಆಗೋದು ಬಿಟ್ಬಿಟ್ಟಿವಿ ಭಾಳ, ಯಾರ ಮೇಲೂ ಡಿಫೆಂಡ್ ಆಗಲ್ಲ. ಹಂಗಾಗಿ ಸ್ವಲ್ಪ ನಿಮಗೆ ಮಮತಾ, ನಾನು ಆಕಿನ ಕೊಟ್ಟ ಅಡುಗೆ ಮಾಡಿಸ್ಕೊಂಡಿದ್ದು ಅದನ್ನು ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ, ಎದ್ದು ಅಡ್ಡಾಡ್ಬಿಡ್ರಿ ಅಂತ ಹಾಕಿರಿ. ಪಾಪ ಇವ ನೋಡ್ರಿ, ಇವ ನಾವು ಬಾಡಿಗೆ ಕಟ್ಬೇಕು, ಮನೆ ಬಾಡಿಗೆ ಕಟ್ಬೇಕು, ನಾವು ರೆಂಟಿಗೆ ಇದ್ದೀವಿ, ನಾವು ವೀಡಿಯೋಸ್ ಮಾಡ್ತಿರ್ಬೇಕು. ಅದ್ರಾಗ ಒಂದು ಸ್ವಲ್ಪ ಏನಾನ ಅರ್ನಿಂಗ್ ಬಂತಂದ್ರೆ ಉಳ್ಕಿದ್ದು ನಾನು ಕೆಲ್ಸಕ್ಕೆ ಹೋದ್ನಲ್ಲ, ಅದನ್ನೊಂದು ಸ್ವಲ್ಪ ಏನೋ ಮಾಡಿ ಮನೆ ಬಾಡಿಗೆ ಕಟ್ಕೋಬೇಕು. ಇವೆಲ್ಲ ಇರೋದಕ್ಕೆ ಅವಾಗ ರೆಡಿ ಆಗಿಬಿಟ್ಟು ಮಮತಾ ರೀಲ್ಸ್ ಅವು ಇವು ಮಾಡ್ತಾಳೆ. ಅಷ್ಟು ಬಿಟ್ರೆ ಮತ್ತೆ ಆರಾಮಾಗಿ ಯಾವಾಗೊಂದ್ಸಲ ಅಡುಗೆ ಮಾಡ್ತಾಳೆ, ಉಳ್ಕಿದ್ದೆಲ್ಲ ಅವ್ರ ಅಮ್ಮ ಮಾಡ್ತಾಳೆ. ಅವ್ರ ಅಮ್ಮ ಅವ್ರ ತಂಗಿ ಜಾಸ್ತಿ, ಅವ್ರ ತಂಗಿ ಅಂತೂ ಇಲ್ಲೇ ಇರ್ತಾಳೆ, ಅವ್ರ ಅಮ್ಮ ಮಾತ್ರ ನಮ್ಮ ಹಳೆ ಮನೆಯಲ್ಲಿ ಹೋಗ್ಬಿಟ್ಟು ಅಲ್ಲೇ ಇರ್ತಾರೆ. ಬೆಳಗ್ಗೆ ಬಂದ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಲೇಟಾಗಿ ಬರ್ತಾರೆ ಸ್ವಲ್ಪ ಅಷ್ಟೇ. ಭಾಳ ಜನ ಅದನ್ನೇ ರೆಸ್ಟ್ ಮಾಡ್ರಿ, ಜಾಸ್ತಿ ತಿರುಗಾಡಬೇಡ್ರಿ ಅಂತೆಲ್ಲ ಹೇಳಿದ್ರಿ. ನಾನೇನು ತಿರುಗಾಡಕ್ಕಂಬೋದು ಭಾಳ ತಿರುಗಾಡಲ್ಲ. ಕೃಷ್ಣಗೆ ಏನಾದರೂ ಬೇಕಿತ್ತಂದ್ರೆ ಅವನಿಗೆ ಅಷ್ಟೇ ಮಾಡಿಕೊಡ್ತೀನಿ. ನನಗೆಲ್ಲ ನಮ್ಮ ಅವ್ವ ನಮ್ಮ ತಂಗಿ ಮಾಡಿಕೊಡ್ತಾರೆ, ಅದೇ ಬರೀ ಸ್ವೀಟಲ್ಲ ನನಗೆ. ಕೃಷ್ಣಗೆ ಏನಂತಂದ್ರೆ ನಮ್ಮವ್ವ ಜಾಸ್ತಿ ಆಕಿ ಅಡುಗೆ ಅಷ್ಟಕ್ಕೊಂದು ಚಂದ ಮಾಡೋಕ್ಕಾಗಲ್ಲ, ಇವನಿಗೆ ಇಷ್ಟ ಆಗಲ್ಲ ಅದು. ಅದ್ರ ಸಂಬಂಧ ನಾನೇ ಮಾಡಿಕೊಡ್ತೀನಿ. ಚಿಕನು ಮಟನ್ ಇದು ತಗೊಂಬಂದು ನನಗೆ ಇಷ್ಟ ಆಗಲ್ಲ ಮೊದ್ಲಪ್ಪ, ಹಂಗಾಗಿ ಉಂಡ್ರೂ ಉಣಂಗೆ ಅನ್ಸಲ್ಲ. ಹಂಗಾಗಿ ಮಮತಾಗ ಮಾಡು ಹಂಗೆ ಹಿಂಗೆ ಅಂತ ಹೇಳ್ಬಿಡತ್ನ. ಅದಕ್ಕೆ ಅವನಿಗೆ ಅಷ್ಟೇ ನಾನು ಬೇಕಂತ ಮಾಡಿಕೊಡ್ತೀನಿ. ಡೈಲಿ ಏನು ನಾನು ಹೋಗಿ ಅಡುಗೆ ಮಾಡಲ್ಲ. ಚಿಕನ್ ಮಟನ್ ತಂದಾಗ ಭಾನುವಾರ ಬುಧವಾರ ಒಂದ್ಸಲ ನಾವು ಚಿಕನ್ ತಿನ್ನೋದು.
ಅವಾಗಷ್ಟೇ ಮಾಡಿಕೊಡ್ತಾಳೆ. ಮತ್ತೆ ನನ್ಗೇನಾದ್ರೂ ನೀರ್ ಬೇಕಿತ್ತು ಏನಾದ್ರೂ ಬೇಕಿತ್ತು ಅಂದ್ರೆ ಬಂದು ನಾನು ಮಾಡ್ಕೊಂತೀನಿ ಅವ್ರಿಲ್ಲ ಅಂದಾಗ. ಅಷ್ಟು ಬಿಟ್ರೆ ಇನ್ನೇನು ಬೇರೆ ಕೆಲ್ಸಗಳು ಮಾಡಲ್ಲ ನಾನು. ಅದೇ ನಿಮಗೆ ದೊಡ್ಡ ಪ್ರಶ್ನೆ ಆಗ್ಬಿಟ್ಟೈತಿ, ಇವ್ರಿಗೆ ಏನು ಹೇಳಿದ್ರೂ ಅರ್ಥ ಆಗಲ್ಲವಲ್ಲ ಅಂತ ನಿಮಗೂ ಅನ್ಸಿರ್ತದೆ. ಕಮೆಂಟ್ ಹಾಕಿದಾಗ ಬೇಜಾರಾಗಿರುತ್ತೆ ನಿಮಗೂ, ಏನು ಅರ್ಥ ಮಾಡ್ಕೊಳ ಅವ್ರಲ್ಲಿ ಇವರು ಹಂಗೆ ಅಂತ. ಆದ್ರೆ ಕಮೆಂಟ್ ನೋಡಿದಾಗ ಏನು ಅನ್ಸ್ಬಿಡುತ್ತೆ ನಮ್ಗೆ, ಇವಾಗ ನಮ್ದು ಕಷ್ಟ ನೋಡ್ಬೇಕಂದ್ರೆ ನಾವ್ ಎದ್ದು ಮಾಡ್ಬೇಕಾಗತ್ತೆ. ಇವಾಗ ನೋಡ್ರಿ ನಾವೆಲ್ಲ ತೋರ್ಸಕ್ಕಾಗಲ್ಲ. ಇವಾಗ ಹಿಂಗ ಆಗ್ಬಿಟ್ಟೈತಿ ನಮ್ಮ ಕೆಲವೊಂದು ವಿಷಯಗಳು ನಾವು ಹೇಳ್ಕಂಗಿರಲ್ಲ, ಕೆಲವೊಂದು ವಿಷಯಗಳು ಹೇಳ್ಕಂಗಿರುತ್ತ. ಈ ತರ ಪ್ರಾಬ್ಲಮ್ ಆದಾಗ ಏನಾಗ್ಬಿಡುತ್ತ, ಇಗ್ಗಟ್ನ್ಯಾಗ ಸಿಗಾಕೊಂಡು ನಿಮಗೂ ಏನಪ್ಪ ಇವ್ರು ಹೇಳಿದ್ರು ಕೇಳತ್ತಾ ಇಲ್ಲಲ್ಲ ಅಂತ ನಿಮಗ ಅನಿಸ್ತತಿ. ಇಲ್ಲಿ ಸಿಚುವೇಶನ್ ಬೇರೆ ಇರ್ತಾವ, ಹಂಗಾಗಿ ಏನು ಹೇಳಕ್ಕಾಗಲ್ಲ. ಅಂದ್ರೆ ನಿಮ್ಗೆ ಗೊತ್ತಿರಲ್ಲ, ಯಾಕಂತಂದ್ರೆ ನೀವು ನಾವು ಮಾಡ್ತೀವಿ ಅಂತೇಳಿ ನೀವು ನೋಡ್ತಿರ್ತೀರಿ. ಇಲ್ಲಿ ಆಗ ವಿಷಯಗಳು ನಮ್ಮ ಮಧ್ಯೆ ಏನೇನು ನಡೀತಾವ ಏನೇನಿಲ್ಲ ಅಂತೀವೆಲ್ಲ ಗೊತ್ತಾಗಲ್ಲ. ಹಂಗಾಗಿ ಬರೀ ನಾವು ವಿಡಿಯೋಸ್ನಾಗ ಏನೇನು ತೋರಿಸ್ತೀವಿ ಅದು ಮಾತ್ರನೇ ನೀವು ನೋಡಿ ಕಾಮೆಂಟ್ ಹಾಕ್ತೀರಿ. ತಪ್ಪು ನಿಮ್ದು ಅಲ್ಲ ನಮ್ದು ಅಲ್ಲ, ನಾವು ಅರ್ಧ ಹೇಳ್ತೀವಿ ಅರ್ಧ ಹೇಳಲ್ಲ. ಅಂದ್ರೆ ಇವ್ರು ಏನು ಇದು ಆಗತ್ತ ಪರ್ಸ್ನಲ್ ಇರ್ತಾವಲ್ಲ ಅವನ್ನೆಲ್ಲ ಹೇಳಿದ್ರು ನಿಮ್ಗೆ ಇದು ಅದು ಅನ್ಸ್ಬಿಡುತ್ತೆ. ಹೇಳೋ ಟೈಮ್ ಬಂದಾಗ ಅಷ್ಟೇ ಎಲ್ಲ ಹೇಳ್ತೀವಿ, ಏನು ಓಪನ್ ಆಗಿ ಎಲ್ಲ ಹೇಳ್ತೀವಿ. ಕೆಲವು ಪರ್ಸ್ನಲ್ ಇರ್ತಾವ ಅವನ್ನೆಲ್ಲ ಹೇಳಕ್ಕಾಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಯಾರ ಲೈಫ್ ನಾವು ಯಾರನ್ನೂ ಬಿಟ್ಟು ಕೊಟ್ಟು ಮಾತಾಡಕ್ಕಾಗಲ್ಲ. ಇಲ್ಲಿ ಒಬ್ಬರ ಬಗ್ಗೆ ಸ್ವಲ್ಪ ಏನಾದ್ರು ಮಾತಾಡಿದ್ರೆ ನನ್ನ ಬಗ್ಗೆ ಹಿಂಗೆ ಮಾತಾಡಿದೆ ಅಂತ ಅವ್ರು ಬೇಜಾರಾಗೋದು, ಇವೆಲ್ಲ ಯಾಕೆ ಅಂತಂದ್ಬಿಟ್ಟು ನಾವು ಯಾರ ಬಗ್ಗೆನೂ ಕೆಟ್ಟವರು ಒಳ್ಳೆಯವರು ಅಂತ ಪ್ರೂವ್ ಮಾಡಬಾರ್ದು ಅಂತ ನಾನು ಸುಮ್ಮನೆ ಆಗ್ಬಿಟ್ಟಿನಿ. ಎಲ್ಲರೂ ಒಳ್ಳೆಯವರು ಕೆಟ್ಟವರು ನಮ್ಮವರೇ ಅನ್ಕೊಂಡು ಸುಮ್ಮನೆ ಇರ್ಬೇಕು ಅಷ್ಟೇ. ಸೊ ಇಷ್ಟಿತ್ತು ನನಗೆ ಇಷ್ಟ. ನಮಗೆ ಇದನ್ನು ಲಾಗ್ನ ಖುಷಿಯಾಗಿಂದ ನಾವು ಮಾಡ್ಬೇಕಂತ ಐತಿ. ಇದು ಯಾವುದೇ ಥರ ಬೇಜಾರಾಗೋದು ಈ ಥರದ್ದು ಬೇಡ ಅಂತ ಅನ್ಕೊಂಡೀನಿ. ಸೊ ಇದೇ ನಮ್ಮ ಪಾಪುಗೆ ನನ್ನ ಮಗಳಿಗೆ ಹೆಸರಿಡಬೇಕು. ನೀವೇ ನಮ್ಮ ಫ್ಯಾಮಿಲಿ, ನೀವೇ ನಮ್ಮ ಫ್ರೆಂಡ್ಸು, ನೀವೇ ನಮ್ಮ ಜೀವನ, ಎಲ್ಲ ನೀವೇ. ಮಗಳ ಸ್ಟಾರ್ಟಿಂಗಿಂದಾನೇ ತೋರಿಸ್ತಿದ್ವಿ ನಾವೆಲ್ಲ, ಸ್ಕ್ಯಾನಿಂಗ್ ರಿಪೋರ್ಟು ಚೆಕಪ್ದು ಎಲ್ಲ ತೋರಿಸ್ತಿದ್ವಿ. ನಾವು ಯಾಕೆ ಸ್ಕ್ಯಾನಿಂಗ್ದೆಲ್ಲ ಅರ್ಧ ತೋರಿಸಿವಂದ್ರೆ ಅದು ಇದಾಗುತ್ತೆ ಅಂತ ಹೇಳಿದಷ್ಟು ನಾವು ಫುಲ್ಲಾಗಿ ತೋರಿಸಿಲ್ಲ. ನಾನು ಮಾಡಿಸಿರೋ ಸ್ಕ್ಯಾನಿಂಗು ಸ್ಟಾರ್ಟಿಂಗಿಂದ ಹಿಡಿದು 9 ತಿಂಗಳವರೆಗೂ ಸ್ಕ್ಯಾನಿಂಗ್ ಮಾಡಿಸಿದ್ದೆ ನಾನು. ಎಲ್ಲ ನಾರ್ಮಲ್ ಅಂತಲೇ ಬಂದಿತ್ತು. ಇಲ್ಲಿ ಹಾಕ್ಲೆ ಅಲ್ಲ ಇದ್ರ ಮೇಲೆ ಆಕಿ ಜೋಳೆ ಮುಖ ಸಿರಿ ಏನು ಮಾಡತ್ತಾಳ ಅಂದ್ರೆ ಫುಲ್ ಕಾಲ್ ಹಿಂಗೆ ಹಿಂದಕ್ಕೆ ದಬ್ಬಿಗಷ್ಟ ಹಿಂದಕ್ಕೆ ಒಂದು ತಿಂಗಳು ಕೂಸ್ ಬಿಡಪ್ಪ ಬರ್ತಾರ ಹಿಂದಕ್ಕೆ ಹಿಂಗೆ ಸಿಟ್ಟಿದ್ದಾಳೆ. ನೆಟ್ಟಿಗೆ 20 ದಿನದಾಕಿನ ಇಲ್ಲಕ್ಕಿ ಕಣ್ಣು ಬಿಡ್ತಾಳ. ಮತ್ತೆ ಮಮ್ಮಿ ನಿನಗೆ ಹೆಸರೇನು ಇಡ್ಬೇಕು ಮಮ್ಮಿ? ಬರೀ ಏ ಮಮ್ಮಿ ಹಿಂಗೆ ಬಿಡದಾಳ. ಹೆಸರೇನು ಇಡ್ಬೇಕು ನಿನಗೆ? ಓವರಾಗಿ ಏನಿಲ್ಲ, ಕಮೆಂಟ್ ಹಾಕಿದ್ರೆ ಅದ್ರ ಸಲಿಂದ ಹೇಳ್ತೀನಿ ಅಂತ ಹೇಳತ್ತೀನಿ ನಾನು. ಅದೇನು ಅದು ಬೇಡ ಅಂತ ನೋಡ್ರಿ. ಏನಂದ್ರೆ ಒಬ್ರು ಕಮೆಂಟ್ ಹಾಕಿದ್ರು, ನೀವು ಬರೀ ಹೆಣ್ಮಕ್ಳೇನಾ, ಅಣ್ಣ ತಮ್ಮ ಯಾರೂ ಇಲ್ಲನಾ ಅಂತ. ನಾವು 4 ಮಂದಿ ಹೆಣ್ಮಕ್ಳೇ, ನಮ್ಗೆ ಅಣ್ಣ ತಮ್ಮ ಯಾರೂ ಇಲ್ಲ. ಅದಕ್ಕೆ ಎಲ್ಲರೂ ಸ್ವಲ್ಪ ಏನಂತಂದ್ರೆ ಸ್ವಲ್ಪ ಜನ ಕಮೆಂಟ್ ಹಾಕಿದ್ರಿ, ನಿನ್ನೇನೋ ಮೊನ್ನೆ ಬಿಟ್ಟಿರಲ್ಲ ಆಗಿಗೆ ನಿಮಗೆ ಹಳೆಯ ಅಲ್ಲ ಮಗನ ಥರ ಕೃಷ್ಣನ ಮನಸ್ಸು ಭಾಳ ಒಳ್ಳೆಯದು, ಒಳ್ಳೆ ಗುಣ ಅಂತೇಳಿ ಯಶಿಂದ. ಅದಕ್ಕೆ ಆ ದೇವರು ಒಳ್ಳೆ ಗುಣ ಒಳ್ಳೆ ಮನಸ್ಸಿರೋನಿಗೆ ಕೊಟ್ಟ ನನಗೆ. ನಮ್ಮ ಮನೆ ಗಂಡ್ಮಕ್ಳು ಇಲ್ಲಲ್ಲ, ಅದ್ರ ಸಂಬಂಧ ಇವನೇ ಗಂಡ್ಮಗ ಆಗಿ ಅದನ್ನ. ಹಂಗಾಗಿ ಎಲ್ಲರಿಗೂ ಚಂದ ನೋಡ್ಕತ್ತ ನಮ್ಮ ಮನ್ಯಾಗ. ಭಾಳ ಜನ ಅದನ್ನೇ ಕಮೆಂಟ್ ಹಾಕಿದ್ರಿ, ಪುಣ್ಯ ಮಾಡಿ ನೀನು ಪುಣ್ಯ ಮಾಡಿದೆ ಅಂತೇಳಿ. ಕರೆ ಅಂದ್ರೆ ಪುಣ್ಯನೇ ಮಾಡಿ ನಿಂತ ಗಂಡ ಸಿಗಕ್ಕೆ. ಸ್ವಲ್ಪ ಜನಕ್ಕೆ ಇಂಥ ಗಂಡನ ಮೇಲೆ ಸ್ವಲ್ಪ ದ್ವೇಷ ಇರುತ್ತೆ, ಯಾಕಂತಂದ್ರೆ ನಮ್ದು ಲವ್ ಮ್ಯಾರೇಜ್ ಎಲ್ಲ ಆಗಿದ್ದು. ಸ್ವಲ್ಪ ಜನಕ್ಕೆ ನನ್ನ ಗಂಡನ ಕಂಡ್ರೆ ಆಗಲ್ಲ. ಇವ್ರ ಅಪ್ಪ ಅಮ್ಮಗಾಗಲ ಇವ್ರಿಗೆ ಆಗಲ್ಲ ಯಾರಿಗೂ ನನಗೆ ಗಂಡು ಹುಟ್ಟು ಇವ್ರ ಅಪ್ಪ ಅಮ್ಮ ಎಷ್ಟು ಸಲ ಅಂದಾರ ನನಗೆ, ಒಂದು ಗಂಡು ನಿಂತಾರ ಇದ್ದಿದ್ರು ಭಾರಿ ಚಲೋ ಇತ್ತು. ಅವ್ರು ಆ ಮಾತು ಅನ್ನಿಸ್ಲಾರಂಗೆ ಮಾಡಿ ಅವ್ರಿಗೆಲ್ಲ ಪ್ರೀತಿ ಆಗಲು, ಚೆನ್ನಾಗಿ ನೋಡ್ಕೊಳೋದಾಗಲು, ನಂದ ಬೇಕಾದ್ರೆ 4 ರೂಪಾಯಿ ಜಾಸ್ತಿನೇ ಖರ್ಚಾಗಲು, ಅವ್ರಿಗೆ ಏನು ಕಮ್ಮಿ ಇರಬಾರ್ದು ಅಂತ ಒಟ್ಟು ಒಳ್ಳೇದು ಬಯಸು. ನಾನು ಆ ಮನೆಗಿದ್ದಾಗ ಕೂಡ ಅವರು ಆ ಮನೆಗಿದ್ದರು ಅಲ್ಲಿ ಎಲ್ಲ ನೀರು ತುಂಬ್ಕೊಂತಿತ್ತು, ಮಳೆ ಪಳಿ ಬಂದ್ರೆ ನೀರು ತುಂಬ್ಕೊಂತಿತ್ತು, ಎಲ್ಲ ಮಾಡ್ತಿತ್ತು. ನನಗೆ ಅವಾಗ ಬೇಡ ಇದನ್ನು ಹೋಗಿ ಇವ್ರನ್ನ ಅಲ್ಲೇ ಇರೋದು ಯಾಕೆ, ಅವ್ರಿಗೂ ಗಂಡಸು ಮಗಿದ್ದಿದ್ನಂದ್ರೆ ಒಬ್ಬನು ಇದು ಮಾಡ್ತಿದ್ನಲ್ಲ ಅಂತ ಅನಿಸ್ಬಾರ್ದು ಅಂತೇಳ್ಬಿಟ್ಟು ನಂದೇ ಇದಾಗಲ್ಲ ಅಂತೇಳಿ ನಾನು ಈ ಮನೆಗೆ ಕರ್ಸ್ಕೊಂಡೆ. ಈ ಮನೆಗೆ ಕರ್ಸ್ಕೊಂಡು
ಇವಾಗ ಅಡ್ವಾನ್ಸ್ ಏನು ಅಲ್ಲೇ ಐತಿ ಅವರು, ನಂದೇ ಅಡ್ವಾನ್ಸ್ ಐತಿ, ಅದ ಮನ್ಯಾಗ ಅದಾರ ಇವಾಗ ಅವ್ರು ಪ್ರೆಸೆಂಟ್. ಅಳದೆ ಅದಕ್ಕೆ ಏನು ಅಳಕಂತಿಲ್ಲ. ಯಾಕೆ ಅಳಕತ್ತಿ? ಅಳಕತ್ತಿಲ್ಲ. ಏಯ್ ಕಣ್ಣಾಗ ಏನೋ ಬಿದ್ದಿತ್ತು ಅದು. ಏನು ಯಾಕೆ ಅಳತ್ತೆ? ಮಾತಾಡ್ರಿ. ಏನು ಏನು ಅಂತೇಳ ಅಂತಪ್ಪರ ಎಮೋಷನ್ ಆಗೋದು? ಏನಿಲ್ಲ. ಏ ಏನು ಯಾಕೆ? ಏನಿಲ್ಲ ಅಂತ ಏನಿಲ್ಲ. ಏನು ಗಂಡ್ಸು ಮಗ ಇಲ್ಲ ಅಂತಂದು ಅಳತಿ ಏನು? ಅಣ್ಣ ತಮ್ಮ ಇಲ್ಲ ಅಂತ? ಇಷ್ಟು ದಿನ ಇರಲಾರ್ದು ಇವಾಗ ಬಂತಾನೆ ಫೀಲ್ ನಿನಗೆ ಅದು? ಹಾಂ ಸುಮ್ಮನೆ ಸಾಕು, ಅಳ್ಬೇಡ, ಸುಮ್ಮನೆ ಆಫ್ ಮಾಡೋದು ನೋಡಿ, ವಿಡಿಯೋ ಮಾಡೋದು ಬೇಡ ಸುಮ್ಮನೆ. ಮಮತಾ ಆಫ್ ಮಾಡಲ ನಾನು ಹೋಗಿ? ಹೇಳು. ಯಾಕೆ ಹೇಳ್ದು ಹೇಳಿ ಅಪ್ಪ, ಅಂಥದ್ದು ಏನಾಯ್ತು ಹೇಳು? ನಿನಗೆ ಏನೋ ಕಮ್ಮಿ ನೋಡ್ಕೊಂಡಿನ ಮತ್ತೆ? ಇಲ್ಲ ಮತ್ತು ನಿಮ್ಮ ಮನೆಯವ್ರಿಗೆ ಏನು ಮಾಡಕತ್ತಿತ್ತಿಲ್ಲ ಎಲ್ಲ? ಯಾಕೆ ಮಾಡಕತ್ತಿಲ್ಲ ಅಂತಲ್ಲ, ಮತ್ತೆ? ಒಬ್ಬನಿರ್ಬೇಕಾಗಿತ್ತಲ್ಲ. ಅಯ್ಯೋ ಕತೆ, ಏನಾಯ್ತು ಹೇಳಿ ಇವಾಗ ಅಂಥದ್ದು? ಈಗ ಎಲ್ಲರೂ ಚಂದ ಅದಾರಿಲ್ಲ, ನಿಮ್ಮ ತಂಗಿಯರು ಅಕ್ಕ ತಂಗಿಯರು ಎಲ್ಲರೂ ಚಂದ ಅದಾರ, ನಿಮ್ಮಪ್ಪ ನಿಮ್ಮವನು ಚಂದ ಅದಾರ, ಯಾಕೆ ಹೇಳ ಅಂಥದ್ದು ಫೀಲ್? ಹಾಂ ಅಳ್ಬೇಡ ಸುಮ್ಮನೆ, ನನಗೆ ಹಿಂಗೆ ಹತ್ತು ಬಿಟ್ರೆ ಆಗಲ್ಲ ನೋಡು ಅಂತ. ಸುಮ್ಮನೆ ಡೆಲಿವರಿ ಆಗಿರೋ ಹೆಣ್ಮಗಳು ಹೆಂಗಿರ್ಬೇಕು ಹೇಳು? ಅಳ್ಬಾರ್ದು ಇಂಥವೆಲ್ಲ ತಲೆ ಕೆಡಿಸ್ಕೋಬಾರ್ದು. ಇವಾಗ ಏನಾನ ಆಗೈತೇನೆ? ಎಲ್ಲರೂ ಚಂದ ಅದಾರಿಲ್ಲ ನಿಮ್ಮ ಮನ್ಯಾಗ ಎಲ್ಲರೂ? ಇಂಥ ಕಮ್ಮಿ ಏನೋ ಬಿದ್ದೈತಪ್ಪ ಎಲ್ಲರೂ, ನಮ್ಗೆ ಅಣ್ಣ ಇದ್ರೆ ಚಲೋ ಆಗಿತ್ತು, ತಮ್ಮ ಇದ್ರೆ ಚಲೋ ಆಗ್ತಿತ್ತು ಅನ್ನೋಕೆ ಚಂದ. ಇಷ್ಟಕ್ಕೆ ಯಾರನ್ನ ಅಳ್ತಾರೆ ನುಚ್ಚಿ? ಸುಮಾರು ಸಾಕು, ಈಗ ಆಫ್ ಮಾಡ್ತು ನೋಡಿ ವಿಡಿಯೋ ನಾನು. ಸುಮ್ಮನೆ ಚಂದ ಮಾತಾಡಕತ್ತೀವಿ, ಮಾತಾಡೋದು ಸುಮ್ಮನೆ ಬೇಡ. ಆ ಫೀಲ್ ಇರ್ಬಾರ್ದು ಮನುಷ್ಯಾಗ, ಅಣ್ಣ ಇರ್ಬೇಕು ತಮ್ಮ ಇರ್ಬೇಕು. ಇವಾಗೆಲ್ಲ ಚಂದ ಅದಾರ, ಏನೋ ಚಂದ ಇಲ್ಲ ಬಿಡಪ್ಪ ಅಂದ್ರೆ ಕರೆಕ್ಟಾಗಿ ನನಗೆ ಅಣ್ಣ ತಮ್ಮ ಬೇಕಾಗಿತ್ತು ಅಂತ ಅನ್ನೋಕೆ ಚಂದ. ಈಗೆಲ್ಲ ಆರಾಮದಾರಿಲ್ಲ, ತಲೆ ಕೆಡಿಸ್ಬಿಡು. ಈಗಿನ ನೋಡ್ರಿ ಇದೇ ಪ್ರಾಬ್ಲಮ್ಮ, ಅವ್ರ ಅಣ್ಣಂದು ತಮ್ಮ ಇಲ್ಲಲ್ಲ ಅಂತ ಭಾಳ. ಇವಾಗೆಲ್ಲ ಈಕಿ ಮೊದಲಿಂದನೂ ಇದನ್ನೇ ಹೇಳ್ಕೊಂಬರ್ತಿದ್ಲು, ನನಗೆ ಅಣ್ಣ ತಮ್ಮ ಯಾರಿಲ್ಲ, ಯಾರನ್ನ ಇದ್ದಿದ್ದಂದ್ರೆ ನನ್ನ ಚಂದ ನೋಡ್ಕೊಂತಿದ್ನ, ನನ್ನನ್ನು ಕೂಡ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಿದ್ನ, ತವ್ರ ಮನೆಗೆ ಬಂದು ನಂತಕ್ಕೆ ಬಂದು ಅಂತಂದು ಅವಾಗವಾಗ ಹೇಳ್ತಿದ್ಲು. ಇರ್ಲಿ ಬಂತ ಅದು ನೀನು ತಲೆ ಕೆಡ್ಸ್ಕೋಬೇಡ ಹಂಗೆ ಹಿಂಗೆ ಅಂತ ನಾನು ಸಮಾಧಾನ ಮಾಡ್ತಿದ್ದೆ. ಇವಾಗ ಅವ್ರ ಅಪ್ಪ ಅಮ್ಮನ ಬಗ್ಗೆ ಮಾತಾಡೋದಕ್ಕೆ ಆ ಥರ ಫೀಲ್ ಬಂದ್ಬಿಟ್ಟೈತೆ, ಆಕಿ ಫೀಲ್ ಆಗಿಬಿಟ್ಟೈತಿ. ಸೊ ಇರಲಿ ಸಾಕು, ಸುಮ್ಮನೆ ಅದಿಲ್ಲ ಸುಮ್ಮನೆ ಆಗಿನಿಲ್ಲ. ಮತ್ತೆ ಯಾಕಲ್ಲ ಅಂತ ಇಷ್ಟು ದಿನ ಬಿಟ್ಟು ಇವಾಗ? ಹಾಂ ಹೇಳು ಏನಿಲ್ಲ. ಇಷ್ಟು ದಿನ ಬಿಟ್ಟು ಇವಾಗ ಯಾಕೆ ಹೇಳು ಹುಚ್ಚಿ? ಎಲ್ಲರೂ ಚಂದ ಅದಾರ ಬಿಡು, ಯಾಕೆ ತಲೆ ಕೆಡ್ಸ್ಕೊಂತಿ? ಸೊ ಇದೇ ನೋಡ್ರಿ ಆಕಿನ ಪ್ರಾಬ್ಲಮ್ ಅಂದರೆ ಬರೀ ಅಣ್ಣ ತಮ್ಮಳದು ಒಂದು ಬಿಟ್ರೆ ಬದ್ಲಿದೆ ಎಲ್ಲ ಐತೆ ಆಕಿನ ಲೈಫ್ನಾಗ. ಅದೇ ಅಣ್ಣ ನನಗೆ ತಮ್ಮಿದ್ದು ಚಲೋ ಆಗ್ತಿತ್ತು, ನಮ್ಮಪ್ಪ ಅವರೆಲ್ಲರೂ ಚೆನ್ನಾಗಿರ್ತಿದ್ರಲ್ಲ ಅಂತಂದು. ಇರಪ್ಪನ ಒಂದು ಸಲ ಹತ್ತಾನ, ನನಗೆ ಮಕ್ಕಳಿಲ್ಲಲ್ಲ, ಗಂಡಸು ಮಕ್ಳು ಇಲ್ಲಲ್ಲ, ಬರೀ ಹೆಣ್ಮಕ್ಳು ಅದಾರ ಅಂತಂದು ಇರೋವನ ಹತ್ತಾಳ, ಅರಪ್ಪನ ಹತ್ತಾನ ಒಂದು ಸಲ. ಈಕಿಗೇನು ಅದೇ ಫೀಲ್ ಆಗಿಬಿಟ್ಟತಿ ಅಣ್ಣ, ಹಂಗೆ ಅನ್ಸೈತಿ. ಅವೆಲ್ಲ ತಲೆ ಕೆಡಿಸ್ಕೋಬಾರ್ದು ಮಮತಾ. ಇವಾಗ ಕ್ಯಾಮ್ರಾ ಆಫ್ ಮಾಡತ್ತೆ ನಾನು. ಹೇಳು ಹೇಳು, ಇಲ್ಲ ಅಳಕತ್ತಿಲ್ಲ. ವೀಡಿಯೋದಾಗ ಎಲ್ಲ ಯಾಕೆ ಇವೆಲ್ಲ? ಸರಿ ಹೇಳಿ. ಅಷ್ಟಕ್ಕೊಂದು ಅಂಥದ್ದು ಏನಾಯ್ತು ತ್ರಾಸ ಅಂತದ ಅರ್ಥವಾದ ನನಗೆ. ತ್ರಾಸ ಏನಾಗಿಲ್ಲ, ಅದೇ ಒಬ್ಬ ಗಂಡಸ ಮಗ ಇರ್ಬೇಕಾಗಿತ್ತಲ್ಲ ಅಂತ. ಯಾಕಂದ್ರೆ ಈಕಿನ ಡೆಲಿವರಿಗೆ ನಾವು ದವಾಖಾನಿಗೆ ಹೋಗಿದ್ವಿ ಅಲ್ಲ, ಅವಾಗ ಗಂಡಸ ಮಗ ಹುಟ್ಟತ್ತೇನೋ ಅನ್ಕೊಂಡಿದ್ರು. ಮತ್ತು ಗಂಡಸ ಮಗ ಹುಟ್ಲಿಲ್ಲಲ್ಲ, ಅಲ್ಲೆಲ್ಲ ಫೀಲ್ ಆದ್ರಲ್ಲ ಅವರು, ಅದೇ ನೆನಪಾಯ್ತು. ಅವ್ರು ಫೀಲ್ ಆದ್ರೆ ಏನಾಯ್ತು ಹೇಳು? ಹಂಗಲ್ಲ, ಅವ್ರಿಗಿನ್ನು ಗಂಡಸ ಮಕ್ಕಳಿಲ್ಲ, ಈಗ ನನ್ನ ಮಗಳಿಗಿನ್ನೂ ಹುಟ್ಟಿಲ್ಲ ಅಂತ. ಏನಾಗತ್ತೆ ಬಿಡ್ರಿ, ಅವೆಲ್ಲ ಯಾಕೆ ಮುಂದಕ್ಕೆ ಕೊಡ್ತಾನೆ ದೇವ್ರು. ಇವಾಗೇನು ಹೆಣ್ಣು ಕೊಟ್ಟಿದ್ದು ಭಾಳ ಖುಷಿ ಆಗೈತಿಲ್ಲ ನಿನಗೆ? ಖುಷಿ ಐತಿ. ಮತ್ತು ಅವರು ಬಿಡು ಆಯ್ತು, ನಮ್ಮ ಚಾಯ್ಸ್ ಅದು, ನಮಗೆಲ್ಲ ಖುಷಿ ಐತಿ ಬಿಡು, ಯಾಕೆ ತಲೆ ಕೆಡ್ಸ್ಕೊಂತಿ? ಇವಾಗ ಅವ್ರಿಗೆ ಇರ್ತೈತಿ ಕರೆಕ್ಟ್ ನೀ ಹೇಳಿದ್ದು, ನಮ್ದು ಹಿಂಗೆ ಆಗ್ಬಿಟ್ಟೈತಿ, ಗಂಡಸು ಮಗ ಆಗಿಲ್ಲಲ್ಲ ಅಂತಿರುತ್ತೆ. ನಮಗೇನು ಇನ್ನೂ ಐತಿ, ಟೈಮ್ ಐತಿ.
ಅಂದ್ರ ನನಗೆ ಯಾಕೆ ಫೀಲ್ ಆಗುತ್ತಾ ಅಣ್ಣ ಬೇಕು ನಿನಗೆ ತಮ್ಮ ಬೇಕು ಹೆಣ್ಣು ಹುಟ್ಟಿದ್ದ ಬೇಜಾರೈತೆ ನಿಮ್ಮ ಅಣ್ಣ ತಮ್ಮ ಅಲ್ಲ ಅಣ್ಣ ತಮ್ಮ ಇಲ್ಲಲ್ಲ ಅಂತ ಬೇಜಾರಾಗಿತ್ತು. ಅದು ಯಾಕೆ ಬೇಜಾರಾಗಿತ್ತಂದ್ರ ಇವಾಗ ನಮ್ಮ ಮನ್ಯಾಗ ಎಲ್ಲಾರು ಅದಾರಲ್ಲ, ಎಲ್ಲರಿಗೆ ಗಂಡ್ಸ್ ಮಕ್ಳು ಅದಾರ, ನಮ್ಮಪ್ಪ ಒಬ್ಬನಿಗೆ ಇಲ್ಲ. ಹಂಗಾಗಿ ಒಂದ್ ಸ್ವಲ್ಪ ಬೇಜಾರೈತೆ ಅಷ್ಟೇ. ಇವ್ರ ಅಪ್ಪಾಗ 4 ಜನ ಅಣ್ಣ ತಮ್ಮಳಲ್ಲ, 4 ಜನ ಅವ್ರಿಗೆಲ್ಲರಿಗೆ ಗಂಡಸು ಮಗದಾನ, ಇವ್ರ ಅಪ್ಪಗಿಲ್ಲಲ್ಲ ಅಂತ ಈಕಿನ ಫೀಲ್. ನಮ್ಮ ತಮ್ಮ ಅಣ್ಣ ತಮ್ಮ ಇದ್ನಂದ್ರೆ ನಮ್ಮಪ್ಪನೂ ಕರೆಕ್ಟಾಗಿ ಇರ್ತಿದ್ನಲ್ಲ, ಚಂದ ಮಾಡ್ಕೊಂಡು ಹೋಗ್ತಿದ್ನ. ಇವಾಗ ಕರೆಕ್ಟಾಗಿ ಅದಾನ, ಏನಂದ್ರೆ ಸ್ವಲ್ಪ ರೊಕ್ಕ ಉಳಿಸ್ಯಾನ ದುಡ್ದಿದ್ವು, ಬರೇ ಖರ್ಚು ಮಾಡಿಬಿಡ್ತಾನ. ಹಂಗಾಗಿ ಎಲ್ಲಿ ಬೇಕಾರೆ ಅಡ್ಡಾಡಕ್ಕೆ ಹೋಗ್ತಾನೆ, ಊರು ಒಳ್ಳೆ ಬರೋದು ಸ್ವಲ್ಪ ಅದು. ಹಂಗಾಗಿ ಗಂಡಸು ಮಗ ಇದ್ನಂದ್ರೆ ಬುದ್ಧಿ ಹೇಳ್ತಿದ್ನ ಚಂದ ಅಂತಂದು ಆಕಿನ ಫೀಲ್. ನಮ್ಮ ಫ್ಯಾಮಿಲಿ ಹಿಂಗೆ ಆತಲ್ಲ ಅಂತಂದು. ಬಿಡು ಈಗ ಏನಾಗಿಲ್ಲ, ಆರಾಮಾಗಿ ತಲೆ ಕೆಡ್ಸ್ಕೊಬೇಡ ಅಂಥವೆಲ್ಲ. ಅವೆಲ್ಲ ತಲೆ ಕೆಡ್ಸ್ಕೊಬಾರ್ದು ಅಂಥವೆಲ್ಲ. ಕ್ಲಿಯರಾಗಿ ಮಾತಾಡಪ್ಪ, ಇವೆಲ್ಲ ಬೇಡ. ಅಳಬಾರ್ದು ನನಗೆ, ಸಮಾಧಾನ ಆಗಿ ಸಮಾಧಾನ ಆಗಿ ಆಮೇಲೆ ಮಾತಾಡ್ರಿ. ಇಟ್ಕೊಂಡಿಲ್ಲ. ಹಿಂಗ ಎಲ್ಲ ನಾವು ಹೋದ್ರು ಯಾರಾದ್ರೂ ಕೇಳ್ತಿರ್ತಾರೆ, ನೀವು ಎಷ್ಟು ಮಂದಿ, ನಿಮ್ಮ ಅಣ್ಣ ನಿಮ್ಮ ತಮ್ಮ ಎಷ್ಟು ಮಂದಿ ಅದಾರ ಅಂತೇಳಿ. ಅವಾಗ ಕೇಳಿದಾಗ, ಯಾವಾಗಲೂ ಕೇಳಿದಾಗ ನನಗೆ ಹಂಗೆ ಅನಿಸ್ತಿರುತ್ತ. ರಾತ್ರಿನೂ ಎಲ್ಲ ಹಂಗೆ ಅನಿಸ್ತಿರುತ್ತ. ಒಂದೊಂದು ಸತಿ ನಿದ್ದಿನೇ ಮಾಡಲ್ಲ ನಾನು. ಇರ್ಬೇಕಿತ್ತಲ್ಲ ಖರೆ ಅಂದ್ರೆ. ಇವಾಗ ಬೇರೆದವ್ರಿಗೆ ನೋಡ್ರೆ ನನಗೆ ಏನೇನು ಅನ್ಸ್ಬಿಡುತ್ತಾ, ಅಣ್ಣ ತಂಗಿಗೆ ಇಲ್ಲ ಅಕ್ಕ ತಮಗೆ ನೋಡ್ರೆ ನಾನು ಇವ್ರಂಗೆ ಇರಬೇಕಾಗಿತ್ತಲ್ಲ, ನನಗೆ ಅಣ್ಣ ತಮ್ಮ ಇದ್ದಿದ್ರೆ ಹಿಂಗೆ ಇರ್ತಿದ್ವಲ್ಲ ಅಂತ ಅನಿಸ್ತಿತ್ತು. ಅದ್ರ ಸಂಬಂಧ ಇದು ಮಾಡಿದೆ. ನಿಮ್ಗೆ ಯಾರೇನು ಬೇಜಾರ ಇತ್ತಂದ್ರೆ ಕ್ಷಮಿಸ್ಬಿಡ್ರಿ. ನೆಕ್ಸ್ಟ್ ಏನಂದ್ರೆ ಇಷ್ಟೇ ಆಕಿನ ತಲೆಯಾಗ ನನಗೆಲ್ಲ ಗೊತ್ತೈತಿ. ಅದು ಒಂದು ದೊಡ್ಡ ಭಾಳ ಫೀಲ್ ಮಾಡ್ಕೊಂಡಳಾಕಿ. ಇವಾಗಂತಲ್ಲ, ಮೊದಲಿಂದಾನೇ ಫೀಲ್ ಐತೆ ಆಕಿ ಮನುಷ್ಯನಾಗ, ಎಷ್ಟು ಸಲ ಹತ್ತಾಳಂತಾಗ. ಆದ್ರೆ ನಾನು ಸುಧಾರಿಸೀನಿ. ಇವಾಗ ಅವರಪ್ಪರವನ ಬಗ್ಗೆ ಮಾತಾಡಿದ್ನಲ್ಲ, ಹಿಂಗಿದ್ದಿದ್ರೆ ಹಿಂಗೆಲ್ಲ ಆತತ್ತಲ್ಲ ಅಂತ ಅದೇ ತಲೆಯಾಗ ಬಂದ್ಬಿಡತ್ತೆ ಆಕಿಗೆ. ಬಿಡು, ಆಯ್ತು, ಇವೆಲ್ಲ ಬಿಟ್ಬಿಡು. ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ದು. ನಾನು ಹಿಂಗೆ ಅಳುತ್ತೆ ಅಂದ್ರೆ ನಾನು ವಿಡಿಯೋನ ಮಾಡ್ತಿದ್ದೆ ನನಗೆ. ಅಲ್ಲ ನಾನು ಸರಿ ಬಿಡು, ಆಯ್ತು, ನೆಕ್ಸ್ಟ್ ಟೈಮ್ ಮಾಡೋದು ಬಿಡು. ನೆಕ್ಸ್ಟ್ ಟೈಮ್ ಅಲ್ಲ, ಅವನ್ನೆಲ್ಲ ಇಟ್ಕೋಬಾರ್ದು ಅಂತ ನಾನು ಅಷ್ಟೇ ಹೇಳಕತ್ತಿದ್ದೆ. ನೀನು ನೆನಪಾಯ್ತು, ಅದರ ಸಂಬಂಧ ಬಿಡು ಅಂಥವೆಲ್ಲ ಹತ್ಕೊಂಡು ನಮಗೆ ಸುಮ್ಮನೆ ಇದು ಮಾಡಬೇಡ. ಇಷ್ಟ ನೋಡ್ರಿ, ನಮಗೆ ಇತ್ತು ಗಂಡಸು ಮಗ ಆಗ್ಬೇಕಂತಂದು. ಏನೆಲ್ಲರೂ ಇದು ಮಾಡೋಕ್ಕಾಗುತ್ತಾ? ಯಾವ್ದು ಕೊಟ್ಟಿರ್ತಾನೆ ಅದನ್ನ ನಮಗೇನ್ ಗಂಡಸ್ ಮಗ ಬೇಕೆ ಅಂತೇನ್ ಇರ್ಲಿಲ್ಲ. ಯಾಕಂದ್ರೆ ಅಣ್ಣ ತಮ್ಮದ ಬಗ್ಗೆ ಹೇಳಿದ್ರಲ್ಲ, ಅದೊಂದು ಸ್ವಲ್ಪ ತಲೆಯಾಗಿತ್ತು ನನಗೆ. ಮತ್ತೆ ಅದೇ ನಮ್ಮ ಅಪ್ಪ ಅಮ್ಮಂದು ಹೇಳಿದ್ನಲ್ಲ, ಅದು ಸ್ವಲ್ಪ ಫೀಲ್ ಆಯ್ತು ನನಗೆ ಅಷ್ಟೇ. ಅದು ಬಿಟ್ರೆ ಯಾವಾಗಲೂ ನನಗೆ ಕಾಡೋದು ಅದೊಂದೇ, ಅಣ್ಣ ತಮ್ಮ ಇಲ್ಲಲ್ಲ ಅಂತ. ಅದು ಬಿಟ್ರೆ ಇನ್ನೆಲ್ಲ ಚಂದೇ ಅದಾನ. ಅವ್ರು ಇದ್ದಿದ್ರೆ ಇಷ್ಟು ಚಂದ ನೋಡ್ಕೊತಿದ್ರ ಇಲ್ಲ ಗೊತ್ತಿಲ್ಲ ನನಗೆ. ನನ್ನ ಗಂಡ ಮಾತ್ರ ಎಲ್ಲರಿಗೂ ಚಂದ ನೋಡ್ಕೊಗತ್ತಾನ. ಅದಕ್ಕೆ ಜಾಸ್ತಿ ಟೆನ್ಷನ್ ತೊಗೊಂಡಿಲ್ಲ ನಮ್ಮಪ್ಪ ನಮ್ಮವ್ವ ಆಗಲಿ ನಾವಾಗಲಿ. ಯಾರಿಗೂ ಗಂಡ್ಮಕ್ಳು ಇಲ್ಲಲ್ಲ ಅನ್ನೋ ಫೀಲ್ ಇಲ್ಲ. ನನಗೊಬ್ಬಕ್ಕೆ ಕಾಡ್ತಿರುತ್ತೆ. ಅವಾಗ ಬೇರೆದವರಿಗೆಲ್ಲ ನೋಡಿದಾಗ, ಅಣ್ಣ ತಂಗಿಗೆ ಥರ ನೋಡಿದಾಗೆಲ್ಲ ನಾವು ಅವ್ರಂಗಿರ್ಬೋದಾಗಿತ್ತಲ್ಲ ಅಂತ ಅನಿಸ್ತಿರುತ್ತೆ ಅಷ್ಟೇ. ಸೊ ಹೆಣ್ಮಕ್ಳು 4 ಜನ 3 ಜನ ಒಬ್ಬರೇ ಒಬ್ಬರೇ ಹೆಣ್ಮಕ್ಳು ಇರ್ತಾರೆ, ಒಬ್ಬೊಬ್ರಿಗೆ ಇಬ್ಬರೇ ಇರ್ತಾರೆ. ಅವ್ರಿಗೆ ಅನಿಸುತ್ತೆ ಅದು. ಅಂತಲ್ಲ, ಮಮತಾಗಂತಲ್ಲ, ಹೆಣ್ಮಕ್ಳು ಅವ್ರಿಗೆ ಗೊತ್ತಿರುತ್ತೆ ಪಾಪ, ನಮಗೆ ಅಣ್ಣ ತಮ್ಮಳಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ. ಇವಾಗ ಅದೇ ದೊಡ್ಡ ಪ್ರಾಬ್ಲಮ್. ತವ್ರ ಮನೆಗೆ ಬಂದು ಕರ್ಕೊಂಡು ಹೋಗ್ತಿದ್ನಲ್ಲ ನಮ್ಮ ತಮ್ಮ ಅಣ್ಣ ಇದ್ದಿದ್ನಂದ್ರೆ ಅಂತ, ಅದು ಒಂದು ಇರುತ್ತೆ ಅವ್ರ ಹೆಣ್ಮಕ್ಳಿಗೆ. ಸೊ ಇರಲಿ, ನಾನು ಅವ್ರನ್ನ ನೋಡ್ರಿ, ಇದು ಹಿಂಗೆ ಮಾಡ್ತಾಳೆ ಮಮತಾ, ಇದು ಫೀಲ್ ಬರ್ಬಾರ್ದು ಅಂತ ಆಕಿನ ಎಷ್ಟು ನೋಡಿಕೆ ಅಂದ್ರೆ ಅದು ತಲೆಯಾಗ ಬಂದಾಗ್ಬಿಡ್ತಿ. ಏನು ಮಾಡುವಾಗ ಸೊ ಇರಲಿ, ಏನು ಮಾತಾಡ್ಬೇಕಂತಾನೆ ಗೊತ್ತಾಗಲ್ಲ ಐತೆ ನನಗೆ ನೀನು ಹಿಂಗೆ ಮಾಡಿದಕ್ಕೆ. ಯಾಕೆ ಅದನ್ನೆಲ್ಲ ನನಗೆ ಒಂಥರ ಬೇಜಾರು ಮಾಡಿಸ್ಬಿಟ್ಟಿನಿ. ಬಂಗಾರ ಗಿಂಡಿ ಸ್ವಲ್ಪ ಆ್ಯಕ್ಟಿವ್ ಆಗಿನಲ್ರಿ. ಅದ ಗುಂಗಿನಾಗದಿ, ಅದೇ ಗುಂಗಿನಾಗ ಎಲ್ಲದೀನಿ ಹೇಳ. ಫುಲ್ ಕಂಪ್ಲೀಟಾ? ಮಾತಾಡು. ಏನು ಮಾತಾಡಲಿ? ಸೊ ಇವಾಗ ನಮ್ಮ ಬಂಗಾರಿಗೆ ಹೆಸರು ಏನು ಇಡ್ಬೇಕಂತ ದಯವಿಟ್ಟು ಕಮೆಂಟ್ ಮಾಡ್ರು. ಅದು ಯಾಕಂದ್ರೆ ನಾವು ತೊಟ್ಲಾಗ ಹಾಕೋದು ಇನ್ನೂ ಲೇಟು. ಯಾಕಂದ್ರೆ ಆಕಿನ ಡೇಟ್ ಆಫ್ ಬರ್ತ್ ಹೋಗಿ ತಗೊಂಡ್ಬರ್ಬೇಕು. ಅಲ್ಲಿ 20 ದಿವಸದ ಒಳಗೇನೆ ಹೆಸರು ಇಟ್ಕೊಂಬರ್ರಿ ಅಂತ ಹಂಗಾಗಿರೋದಕ್ಕೆ ನಿಮ್ಮನ್ನ ಕೇಳಾಕತ್ತೀವಿ. ಇಲ್ಲಾಂದ್ರೆ ನಾವು ಇನ್ನೊಂದು ಸ್ವಲ್ಪ ಮುಂದೆನೇ ಇಲ್ಲಾಗ ಮಾಡ್ತಿದ್ವಿ ಹೆಸರು ಇಡೋದು. ಇವಾಗ ಯಾಕಂದ್ರೆ ಅಲ್ಲಿ ಹೋಗಿ ಹೆಸರು ಬರ್ಕೊಂಡು ಕೊಟ್ಟು ತೊಗೊಂಡು ಬರ್ಬೇಕಲ್ಲ, ಅದು
ಅದ್ರ ಸಂಬಂಧ ನಾವು ಇಷ್ಟು ಜಲ್ದಿ ಲಾಗಿನ್ ಆಗಿ ಕೇಳಕತ್ತಿದ್ದು. ಹ್ಮ್ ಆದಷ್ಟು ಬೇಗ ಯಾವ್ಯಾವ ನನಗೂ ಬರೇ ನಮ್ಮ ಸಾನಿ ಅಂತ ಬಂದ್ಬಿಡುತ್ತೆ ಸಾನ್ವಿ ಹಂಗೆ ಕರಿತೇನೆ ಅದಕ್ಕೊಂದು ಹೆಸರು ಹೇಳ್ಬಿಟ್ರಿ ಒಳ್ಳೇದ, ನಾನು ಅದನ್ನೇ ಕರ್ಕೊಂತ ಹೋಗ್ತೀನಿ. ಸ್ವಲ್ಪ ಚೆನ್ನಾಗಿ ಡಿಫ್ರೆಂಟ್ ಆಗಿರ್ಬೇಕು, ಯಾರು ಇಟ್ಟಿರ್ಬಾರ್ದು ಹೆಸರು ಅಂತ ಹೆಸರು ಆ ಥರ ಹೇಳ್ರಿ. ಸೊ ಇಷ್ಟು ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಇದು ತುಂಬ ದೊಡ್ಡದಾಯ್ತು ಅನ್ಸುತ್ತೆ. ಇಷ್ಟೇ ನೋಡ್ರಿ ಪ್ರಾಬ್ಲಮ್ ಏನಿಲ್ಲ, ನಮ್ಮ ಮನೇಲಿ ಹಿಂಗೆ ಇತ್ತು. ಇದ್ರಂಗೆ ರೀಲ್ಸ್ ಮಾಡೋಕ್ಕೆ ನಮ್ಮ ಜೀವನ ನಡಿಬೇಕಲ್ಲ ಅಂತಂದ್ಬಿಟ್ಟು ಸಣ್ಣ ಪುಟ್ಟ ವೀಡಿಯೋಸ್ ನಾವು ರೀಲ್ಸ್ ಮಾಡ್ತೀವಲ್ಲ ಅವಾಗ ಅಷ್ಟೇ ರೆಡಿ ಆಗಿಬಿಟ್ಟು ಮತ್ತೆ ನಾರ್ಮಲ್ ಆಗಿಬಿಡ್ತಿಲ್ಲ ನೋಡ್ರಿ. ಇವಾಗ ಪ್ರೆಸೆಂಟ್ ಸೀರೆ ಹಾಕ್ಯಂಡು ಮತ್ತೆ ಇದು ಮಾಡಿಬಿಟ್ಟು ನಾರ್ಮಲ್ ಆಗಿದ್ದಾಳ. ಇವಾಗ ರೆಸ್ಟ್ ಮಾಡೋದಷ್ಟೇ. ಇಡೀ ದಿನ ನಾವು ರೀಲ್ಸ್ ಮಾಡಲ್ಲ, ಇದೇ ಇಡೀ ದಿನ ಲಾಕ್ಸ್ ಮಾಡಲ್ಲ, ರೆಸ್ಟನ್ನು ಮಾಡ್ತಾಳೆ, ಈ ಕಡೆ ಇದನ್ನು ಮಾಡ್ತಾಳೆ. ನಾನು ಕೆಲಸ ಎಲ್ಲ ಮುಗಿಸ್ಕೊಂಬಂದು ಫ್ರೀ ಆದಮೇಲೆ ವೀಡಿಯೋಸ್ ಮಾಡ್ತಾನೆ. ಸೊ ಇಷ್ಟು ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಸಿಗಂಬ್ರಿ ನೆಕ್ಸ್ಟ್ ಲಾಗಲ್ಲಿ ನಿಮ್ಗೆ ಏನು ಅನಿಸುತ್ತೆ ದಯವಿಟ್ಟು ನೀವು ಕಮೆಂಟ್ ಹಾಕೋರು. ನಿಮ್ಗೆ ಒಳ್ಳೆ ಹೆಸರು ಗೊತ್ತಿರುತ್ತವ, ಅಕ್ಕಪಕ್ಕ ಕೇಳ್ಸ್ಕೊಂಡಿರ್ತೀರಿ ಯಾವುದಾದ್ರೂ ಕ್ಯೂಟ್ ಆಗಿರ್ತಾವ ಆ ಹೆಸರು ಹೇಳ್ಬಿಟ್ಟು. ಹಂಗೆ ನಿಮ್ಗೆ ಏನು ಅನಿಸುತ್ತೆ ಅದು ಅನಿಸಿಕೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ದಯವಿಟ್ಟು ನಮ್ಮ ಚಾನಲ್ನ ವಿಡಿಯೋದಲ್ಲಿ ಲೈಕ್ ಮಾಡಿರಿ. ಸಿಗುವ ನಾಳೆ. ಡಿಫ್ರೆಂಟ್ ಆಗಿ ಹೆಂಗೆ ಮಾಡಬೇಕು ಅಂತ ಹೇಳ್ರಿ. ನಾವು ನೆಕ್ಸ್ಟ್ ಅದನ್ನೇ ಮಾಡ್ತೀವಿ. ಯಾರು ಬೈಕಕ್ಕೆ ಹೋಗ್ಬೇಡ್ರಿ. ಬಾಯ್.